ಕನ್ನಡ ಚಿತ್ರರಂಗದಲ್ಲಿ ಹೇಗೆ ಹೆಚ್ಚಿನ ಚಿತ್ರಗಳು ಈದರ್ ರೌಡಿಸಮ್ ಬೇಸ್ಡ್ ಆಗಿರ್ತವೆ ಅಥವಾ ಲವ್ ಸ್ಟೋರಿಗಳಾಗಿರ್ತವೆ, ಹಾಗೆ ತುಳು ಚಿತ್ರರಂಗದಲ್ಲಿ ಕೂಡ ಹೆಚ್ಚಿನ ಚಿತ್ರಗಳು ಒಂದು ಕಾಮಿಡಿ ಚಿತ್ರಗಳೇ ಆಗಿರ್ತವೆ, ಅಂತ ಹಾಸ್ಯ ಪ್ರಧಾನವಾಗಿರುವಂತಹ ಚಿತ್ರಗಳೇ ಆಗಿರ್ತವೆ. ತುಳು ಚಿತ್ರಗಳು ಅಂದರೆ ನನ್ನ ಪಾಲಿಗೆ ಹೊಟ್ಟೆ ನೋವು ಬರುವಷ್ಟು ನಗು. ಅದು ಬೇಕಿದ್ರೆ ಗಿರ್ಮಿಟ್ ಆಗಿರಲಿ, ರಾಜ್ ಸೌಂಡ್ಸ್ ಆ್ಯಂಡ್ ಲೈಟ್ ಆಗಿರಲಿ, ತೆಲಿಕದ ಬೊಳ್ಳಿ ಆಗಿರಲಿ, ಏರೆಗ್ಲಾ ಪನ್ನೊಡ್ಚಿ ಆಗಿರಲಿ, ಇವೆಲ್ಲ ಚಿತ್ರಗಳು ಒಂಥರ ಹೆಚ್ಚು ನಗು ಹುಟ್ಟಿಸುವಂಥ ಚಿತ್ರಗಳೇ ಆಗಿವೆ. ಇಲ್ಲಿ ಕಾಮಿಡಿ ಆ್ಯಕ್ಚುಲಿ ಆರ್ಗ್ಯಾನಿಕ್ ಆಗಿ ಬರುತ್ತೆ. ಇದಕ್ಕೆ ಮುಖ್ಯ ಕಾರಣ ಅಂದರೆ ಈ ಚಿತ್ರಗಳಲ್ಲಿರುವಂಥ ಪಾತ್ರವರ್ಗ. ಇವರೆಲ್ಲ ಹೆಚ್ಚು ಕಮ್ಮಿ ನಾಟಕ ರಂಗದಲ್ಲಿ ಅಥವಾ ಯಕ್ಷಗಾನದಲ್ಲಿ ಪಳಗಿರುವಂಥ ನಟರೇ ಆಗಿರ್ತಾರೆ. ಈ ಹಿನ್ನೆಲೆ ಹೊಂದಿರುವಂತಹ ಕಲಾವಿದರು ತಮ್ಮ ಸ್ಕ್ರೀನ್ ಪ್ರೆಸೆನ್ಸಿಂದ ಆರ್ಗ್ಯಾನಿಕ್ ಆಗಿ ನಗು ಹುಟ್ಟಿಸ್ತಾರೆ. ಅವ್ರು ಬೇಕಾದರೆ ಭೋಜರಾಜ್ ವಾಮಂಜೂರವರಾಗಿರಲಿ, ಅರವಿಂದ್ ಬೋಳರ್ ಆಗಿರಲಿ, ನವೀನ್ ಪಡೀಲ್ ಆಗಿರಲಿ, ಇವರು ಯಾರು ಚಿತ್ರದ ಮುಖ್ಯ ನಟರಲ್ಲ, ಅವರೆಲ್ಲ ಸಹ ನಟರು ಮತ್ತು ಅವರು ತುಂಬ ಆರ್ಗ್ಯಾನಿಕ್ ಆಗಿ ನಗು ಹುಟ್ಟಿಸ್ತಾರೆ. ತುಳು ಚಿತ್ರದ ಒಂದು ಚಿತ್ರವನ್ನು ಮಾಡಲಿಕ್ಕೆ ಒಂದು ಸಿಂಪಲ್ ಒಂದು ಸಿದ್ಧ ಸೂತ್ರ ಅಂತ ಒಂದಿದೆ. ಸಿದ್ಧ ಸೂತ್ರ ಏನಂತ ಹೇಳಿದರೆ, ಒಂದು ಸಿಂಪಲ್ ಕಥೆಯನ್ನು ತಗೊಳ್ಳೋದು, ಅದಕ್ಕೆ ಇವೆಲ್ಲ ಆ್ಯಕ್ಟರ್ಗಳನ್ನ ಹಾಕೋದು, ಒಳ್ಳೆ ಆ್ಯಕ್ಟರ್ಗಳನ್ನ ಹಾಕೋದು ಮತ್ತು ಜಬರ್ದಸ್ತ್ ಕಾಮಿಡಿ ಹುಟ್ಟಿಸುವಂಥದ್ದು. ಇದಕ್ಕೆ ಭಿನ್ನವಾಗಿ ಒಂದಿಷ್ಟು ಚಿತ್ರಗಳಿದ್ದಾವೆ ತುಳುವಿನಲ್ಲಿ, ಅವು ಆ್ಯಕ್ಚುಲಿ ಚೆನ್ನಾಗಿದ್ದಾವೆ. ಅದು ಬೇಕಿದ್ರೆ ಪೆದ್ದಾಯಿ ಆಗಿರಲಿ ಅಥವಾ ಬರ್ಸ ಆಗಿರಲಿ, ಏಸ ಆಗಿರಲಿ, ಇಂಥ ಚಿತ್ರಗಳು ಒಂಥರ ವಿಭಿನ್ನವಾಗಿ ಅವರು ಒಂದು ಪ್ರಯೋಗ ಮಾಡಲಿಕ್ಕೆ ಹೊರಡ್ತಾರೆ ಮತ್ತು ಅದು ಆ್ಯಕ್ಚುಲಿ ತುಂಬ ಚೆನ್ನಾಗಿದ್ದಾವೆ ಆ ಚಿತ್ರಗಳು. ಇಂತಹ ಚಿತ್ರಗಳ ಸಾಲಿನಲ್ಲಿ ನಿಲ್ಲುವಂಥ ಇನ್ನೊಂದು ಚಿತ್ರವೇ ಕಟ್ಟೆಮಾರು. ನಾನಿವತ್ತು ಕಟ್ಟೆಮಾರು ಚಿತ್ರವನ್ನು ನೋಡಿದೆ. ಆ ಚಿತ್ರದ ಜೊತೆ ನನ್ನ ಅನುಭವ ಹೇಗಿತ್ತು ಅಂತ ಹೇಳ್ತೀನಿ. ಬನ್ನಿ, ಬುಕ್ಸ್ ಆ್ಯಂಡ್ ಬಾಕ್ಸ್ ಆಫೀಸ್ ಚಾನಲ್ಗೆ ಸ್ವಾಗತ. ಸಚಿನ್ ಕಟ್ಲಾ ಅವರು ನಿರ್ದೇಶಿಸಿರುವಂತಹ ಕಟ್ಟೆಮಾರ್ ಚಿತ್ರದಲ್ಲಿ ಸ್ವರಾಜ್ ಶೆಟ್ಟಿ, JP ತಮಿಳ್ನಾಡು, ಲಂಚುಲಾಲ್, ಬಸ್ಮಾ ಕೊಡಗು ಮೊದಲಾದವರು ಬಣ್ಣ ಹಚ್ಚಿದ್ದಾರೆ. ಚಿತ್ರದ ಕಥೆಯ ಬಗ್ಗೆ ಹೇಳಬೇಕಂದ್ರೆ, ಕಥೆಯಲ್ಲಿ ಒಟ್ಟು 3 ಆ್ಯಂಗಲ್ ಇದೆ. ಒಂದು, ಬೆಂಗಳೂರಿನಿಂದ ಕಟ್ಟೆಮಾರ್ ಗ್ರಾಮಕ್ಕೆ, ಮಂಗಳೂರು ಹತ್ತಿರದ ಕಟ್ಟೆಮಾರ್ ಗ್ರಾಮಕ್ಕೆ ತನ್ನ ಪ್ರೇಯಸಿಯನ್ನು ಮೀಟ್ ಆಗಲಿಕ್ಕೆ ಬಂದಿರುವಂತಹ ರಕ್ಷಿತಾನಂದದು. ಅಫ್ಕೋರ್ಸ್ ಅವನ ಅಪ್ಪ ಅಮ್ಮನಿಗೆ ಅವನ ಪ್ರೇಯಸಿಯ ಬಗ್ಗೆ ಗೊತ್ತಿರಲ್ಲ, ಬಟ್ ಅಪ್ಪ ಅಮ್ಮನ ಹತ್ರ ನಾನು ಅವರನ್ನು ನೋಡ್ಲಿಕ್ಕೆ ಬಂದಿದ್ದೇನೆ ಅಂತಲೇ ಹೇಳ್ತಾನೆ. ಬಟ್ ಸ್ಟಿಲ್ ಅವನು ಬಂದಿದ್ದು ತನ್ನ ಪ್ರೇಯಸಿಯನ್ನು ನೋಡೋದಕ್ಕೋಸ್ಕರ. ಇನ್ನೊಂದು ಕಡೆ ಕತೆ ಒಂದು ಟ್ರ್ಯಾಂಗಲ್ ಲವ್ ಸ್ಟೋರಿ. ಆ ಕಟ್ಟೆಮಾರ್ ಗ್ರಾಮದಲ್ಲಿ ಹಿಂದೆ ನಡೆದಿದ್ದಂಥ ಒಂದು ಟ್ರ್ಯಾಂಗಲ್ ಲವ್ ಸ್ಟೋರಿಯನ್ನು ತೋರಿಸ್ತದೆ. ಅಲ್ಲಿ ಅನ್ನು, ರುಕ್ಮಿಣಿ ಹಾಗೂ ಮಹೇಶ್ ಅವರ ನಡುವೆ ನಡೆದಂಥ ಒಂದು ಟ್ರ್ಯಾಂಗಲ್ ಲವ್ ಸ್ಟೋರಿ ಇದೆ. ಇನ್ನೊಂದು ಕಡೆಗೆ ಗ್ರಾಮವನ್ನು ಕಾಪಾಡುತ್ತಿರುವಂತಹ ಗ್ರಾಮ ದೇವತೆ, ಮಂತ್ರ ದೇವತೆ. ಈ 3 ಆ್ಯಂಗಲ್ಗಳನ್ನು ಒಂದಕ್ಕೊಂದು ಚೆನ್ನಾಗಿ ಬೆಸೆದು ರುಚಿಗೆ ತಕ್ಕಂತೆ ಊರಿನ ರೌಡಿಸಮ್ ಹಾಗೂ ಗ್ರಾಮದ ಚುನಾವಣೆ, ರಾಜಕೀಯ ಅದನ್ನೆಲ್ಲ ಸೇರಿಸಿ ಈ ಕಥೆಯನ್ನು ಅವರು ಸೃಷ್ಟಿಸಿದ್ದಾರೆ. ನನಗೆ ಇಲ್ಲಿ ಇಂಟ್ರೆಸ್ಟಿಂಗ್ ಅಂತ ಅನಿಸಿದ್ದು ಇಂಟ್ಯೂಷನ್ ಅಥವಾ ಪೂರ್ವಾಭಾವವನ್ನು ಅವರು ತೋರಿಸಿರುವಂತಹ ರೀತಿ. ಚಿತ್ರದ ಮೊದಲಾರ್ಧ ಒಂದಿಷ್ಟು ಕನಸು ಹಾಗೂ ವಾಸ್ತವದ ನಡುವೆ ಹೊರಳ್ತಾ ಮುಂದುವರಿತದೆ. ಅಂದರೆ ನಮಗೆ ಯಾವುದು ಕನಸು ಯಾವುದು ವಾಸ್ತವ ಸ್ವಲ್ಪ ಡೌಟ್ ಆಗ್ಲಿಕ್ಕೆ ಶುರುವಾಗುತ್ತೆ. ಯಾಕಂದರೆ ಈ ಚಿತ್ರದ ನಾಯಕ ರಕ್ಷಿತ್ ಅನ್ನೋನಿದ್ದಾನಲ್ಲ, ಅವನು ಆ್ಯಕ್ಚುಲಿ ರೈಟರ್. ನಾವು ಆ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನೋಡಿದರೆ ಪೂರ್ವಾಭಾಸದ ಟೋಟಲ್ ಒಂದು ಸೀನ್ ಇದೆಯಲ್ಲ, ಅದು ಸ್ವಲ್ಪ ಬೇರೆ ಥರ ಅನ್ನಿಸ್ತದೆ. ಆ ಸೀನ್ಗಳು ತುಂಬ ಚೆನ್ನಾಗಿದ್ದಾವೆ. ಪೂರ್ವಾಭಾಸವನ್ನು ಅವರು ತೋರಿಸಿದ ರೀತಿ ಇದೆಯಲ್ಲ, ಅದು ನನಗೆ ಇಷ್ಟ ಆಯಿತು. ಈ ಪೂರ್ವಾಭಾಸವನ್ನು ತೋರಿಸುವಂಥವರ ಚಿತ್ರಕಥೆ ಇದೆಯಲ್ಲ, ಇದು ಈ ಚಿತ್ರವನ್ನು ಸಾಮಾನ್ಯ ದೈವ ಪ್ರಧಾನ ಚಿತ್ರಕ್ಕಿಂತ ಸ್ವಲ್ಪ ಭಿನ್ನವಾಗಿ ಇದು ಯಾಕೋ ಸೈಕೊಲಾಜಿಕಲ್ ಮೂವಿ ಅಂತ ಅನ್ನಿಸ್ತದೆ. ನೀವು ಈ ಚಿತ್ರವನ್ನು ನೋಡಿದರೆ ಇನ್ನೊಮ್ಮೆ ನೋಡಿ ಮತ್ತು ಆ ದೈವದ ಭಾಗವನ್ನು ಬಿಟ್ಟು ಬರೀ ಈ ಚಿತ್ರವನ್ನು ಒಂದು ಸೈಕೊಲಾಜಿಕಲ್ ಮೂವಿಯ ರೀತಿಯಲ್ಲಿ ನೋಡಿ, ನಿಮಗಾಗ ಬೇರೆಯದೇ ಕತೆ ಹೊಳಿತದೆ ಇಲ್ಲಿ. ಯಾಕಂದರೆ ಚಿತ್ರದಲ್ಲಿರುವಂಥ ಒಂದು ಪಾತ್ರ ರಕ್ಷಿತಾನಂದ್, ಅವನು ಸ್ವತಃ ಒಬ್ಬ ಬರಹಗಾರ. ಈ ಟೋಟಲ್ ಕತೆ ಅವನ ಬರಹವ ಅಥವಾ ಕಥೆಯ ಅನ್ನುವಂಥ ಒಂದು ಡೌಟ್ ಕೂಡ ಮೂಡಲಿಕ್ಕೆ ಶುರುವಾಗುತ್ತೆ. ನಾನು ಆ ಥರ ನೋಡಿದೆ. ನನಗೆ ಆ್ಯಕ್ಚುಲಿ ಇದೊಂಥರ ಸೈಕೊಲಾಜಿಕಲ್ ಮೂವಿ ಅಂತ ಅನ್ನಿಸ್ತು. ಆದರೆ ಚಿತ್ರದ ತಂಡದವರೇ ಹೇಳಿದ್ದಾರೆ, ಇದು ದೈವ ಪ್ರಧಾನವಾದ ಚಿತ್ರ, ನಾವು ದೈವದ ಮೇಲಿನ ಭಕ್ತಿ ನಂಬಿಕೆಯನ್ನು ತೋರಿಸಲಿಕ್ಕೆ ಈ ಮೂವಿ ಮಾಡಿದ್ದೇವೆ ಅಂತ. ಅದು ಬೇರೆ ವಿಷಯ. ಬಟ್ ನನಗೆ ಇದು ಯಾಕೋ ಒಂಥರ ಸೈಕೊಲಾಜಿಕಲ್ ಮೂವಿ ಅಂತ ಅನ್ನಿಸ್ತು. ಚಿತ್ರದ ಅತಿ ದೊಡ್ಡ ಪ್ಲಸ್ ಪಾಯಿಂಟ್ ಅಂತ ಹೇಳಿದರೆ ಈ ಚಿತ್ರದಲ್ಲಿರುವಂತಹ ಪಾತ್ರವರ್ಗ. ಸ್ವರಾಜ್ ಶೆಟ್ಟಿ ಹಾಗೂ JP ತಮಿಳ್ನಾಡು ಅವರು ಪೂರ್ತಿ ಚಿತ್ರವನ್ನು ಆವರಿಸಿಕೊಂಡಿದ್ದಾರೆ. ಹಾಗೆ ಉಳಿದ ಕಲಾವಿದರು ಅವರಿಗೆ ಪೂರಕವಾಗಿ ನಟಿಸಿದ್ದಾರೆ. ಸ್ವರಾಜ್ ಶೆಟ್ಟಿ ಅವರ ನಟನೆ ನನಗಿಲ್ಲಿ ತುಂಬಾ ಇಷ್ಟ ಆಯಿತು. ಯಾಕಂದರೆ
ಬಹುಶಃ ಇಷ್ಟು ದೊಡ್ಡ ಒಂದು ಸ್ಪೇಸ್ ಅವರಿಗೆ ಇದೇ ಚಿತ್ರದಲ್ಲಿ ಸಿಕ್ಕಿರುವಂಥದ್ದು. ಇದಕ್ಕಿಂತ ಮುಂಚೆ ಕಾಂತಾರದಲ್ಲಿ ಒಂದು ಸಣ್ಣ ರೋಲ್ ಮಾಡಿದರು. ತುಳು ಚಿತ್ರಗಳಲ್ಲಿ ಅವರು ಇದಕ್ಕಿಂತ ಮುಂಚೆ ಕೂಡ ಇದ್ದರು ವಿಲನ್ ಆಗಿ, ಒಂದೆರಡು ಚಿತ್ರಗಳಲ್ಲಿ ವಿಲನ್ ಆಗಿದ್ದರು ಅಂತ ಅನ್ನಿಸ್ತದೆ. ಬಟ್ ಆ್ಯಸ್ ಎ ಹೀರೋ ಇಷ್ಟು ದೊಡ್ಡ ರೋಲ್ ಸಿಕ್ಕಿರೋದು ಬಹುಶಃ ಇದೇ ಚಿತ್ರದಲ್ಲಿ ಅಂತ ಅನ್ನಿಸ್ತದೆ. ಮತ್ತು ಅವರು ಈ ಒಂದು ಅವಕಾಶವನ್ನು ತುಂಬಾ ಚೆನ್ನಾಗಿ ಉಪಯೋಗಿಸ್ಕೊಂಡಿದ್ದಾರೆ. ಅವರ ಆ್ಯಕ್ಟಿಂಗ್ ನನಗೆ ತುಂಬ ಇಷ್ಟ ಆಯಿತು. ಇನ್ನೊಂದು ಕಡೆಗೆ JP ತಮಿಳ್ನಾಡು ಅವರ ಆ್ಯಕ್ಟಿಂಗ್ ನೆಕ್ಸ್ಟ್ ಲೆವೆಲ್. ನೀವು ಅಕಸ್ಮಾತ್ ಸೂಪ್ರಮ್ ಸೋನ ಅಶೋಕನನ್ನು ನೋಡಿಕೊಂಡು ನೀವು ಇಲ್ಲಿ ಬಂದಿದ್ದೀರಿ ಅಂತ ಹೇಳಿದ್ರೆ, ಇಲ್ಲಿ ಮಹೇಶ್ ನಿಮ್ಮನ್ನ ಗಾಬರಿಗೊಳಿಸ್ತಾನೆ, ಹೆದರಿಸ್ಬಿಡ್ತಾನೆ. ಒಂಥರ ಭಯ ಆಗತ್ತೆ ಅವರ ಕಣ್ಣುಗಳನ್ನು ನೋಡುವಾಗ. ಏನು ಮಾಡಲ್ಲ ಅವರು. ಚಿತ್ರದ ಫಸ್ಟ್ ಹಾಫಲ್ಲಿ ಲಿಟ್ರಲಿ ಒಂದು ಅಡುಗೆ ಮನೆಯಲ್ಲಿ ಸಾಂಬಾರನ್ನ ರುಚಿ ನೋಡ್ತಾ ಇರ್ತಾರೆ. ಅವರ ರುಚಿ ನೋಡಬೇಕಾದ್ರೆ ನಮ್ಗೆ ಅನಿಸ್ತದೆ ಈಗ ಹೊಡಿತಾನೆ, ಈಗ ಸೌಟಲ್ಲೇ ಹೊಡಿತಾನೆ. ಲೈಕ್ ಅಷ್ಟು ಒಂದು ಕ್ರೇಜ್ ಹುಟ್ಟಿಸುವಂಥ ಒಂದು ನಟನೆ ಮಾಡಿದ್ದಾರೆ ಅವರು. ಅವರ ಕಣ್ಣು ನೋಡಿದ್ರೇ ಭಯ ಆಗುತ್ತೆ, ಇಲ್ಲೇನೋ ಒಂದು ಆಗಲಿಕ್ಕಿದೆ ಈಗ ಅನ್ನಿಸುವಂಗೆ ಮಾಡ್ತದೆ. ತುಂಬ ಚೆನ್ನಾಗಿದೆ ಅವರ ನಟನೆ. ಅವರು ಆ್ಯಕ್ಚುಲಿ ಈ ಚಿತ್ರವನ್ನು ಎತ್ತಿದ್ದಾರೆ. ತುಂಬ ಸಣ್ಣ, ಹೆಚ್ಚು ಟೈಮ್ ಸಿಕ್ಕಿಲ್ಲ ಅವರಿಗೆ ಸ್ವರಾಜ್ ಶೆಟ್ಟಿ ಅವರಿಗೆ ಹೋಲಿಸಿದರೆ. ಬಟ್ ಅವ್ರು ಸಿಕ್ಕಿದಷ್ಟು ಟೈಮಲ್ಲಿ ತುಂಬಾ ಚೆನ್ನಾಗಿ ನಟಿಸಿದ್ದಾರೆ. ಚಿತ್ರದ BGM ತುಂಬ ಚೆನ್ನಾಗಿದೆ. ಆ ದೈವದ ಸೀನ್ಗಳು ಬರಬೇಕಿದ್ರೆ, ಅಂದರೆ ಒಂದು ದೇವರನ್ನು ತೋರಿಸ್ಬೇಕಿದ್ರೆ ಒಂದು ಹಿನ್ನೆಲೆ ಸಂಗೀತ ಬರ್ತಲ್ಲ, ಅದು ಇಷ್ಟ ಆಯಿತು ನನಗೆ. ಇನ್ನು ಹಾಡುಗಳು ಕೂಡ ಓಕೆ ಅಂದರೆ ತುಂಬ ಚೆನ್ನಾಗಿದೆ ಅಂತ ಹೇಳಲ್ಲ, ಬಟ್ ಸ್ಟಿಲ್ ಆ ಒಂದು ಸನ್ನಿವೇಶಕ್ಕೆ ಪೂರಕವಾಗಿದ್ದಾವೆ. ಆ್ಯಕ್ಷನ್ ದೃಶ್ಯಗಳನ್ನು ಇನ್ನೂ ಚೆನ್ನಾಗಿ ಮಾಡ್ಬೋದಿತ್ತು. ಯಾಕಂದರೆ JP ತಮಿಳ್ನಾಡು ಅವರ ಆ್ಯಕ್ಟಿಂಗ್ ಮತ್ತು ಸ್ವರಾಜ್ ಶೆಟ್ಟಿ ಅವರ ಆ್ಯಕ್ಟಿಂಗ್ ತುಂಬಾ ಚೆನ್ನಾಗಿದೆ. ಅವರಿಬ್ಬರನ್ನು ಬಳಸ್ಕೊಂಡು ಬಹುಶಃ ಇನ್ನೊಂದು ಫೈಟ್ ಸೀಕ್ವೆನ್ಸ್ ಇಟ್ಟಿದ್ದಿದ್ರೆ ಕತೆ ನೆಕ್ಸ್ಟ್ ಲೆವೆಲಲ್ಲಿ ಆಗಿರ್ತಿತ್ತು. ಮತ್ತು ಇರೋ ಫೈಟ್ ಸೀಕ್ವೆನ್ಸ್ ಕೂಡ ಸ್ವಲ್ಪ ಕಮ್ಮಿ ಆಯಿತು ಅಂತ ಅನ್ನಿಸ್ತು ನನಗೆ. ಇನ್ನೊಂದು 2 ಪೆಟ್ಟು ಹೆಚ್ಚು ಬಿದ್ದಿದ್ರೆ ಲೈಕ್ ತುಂಬ ಚೆನ್ನಾಗಿರ್ತಿತ್ತು. ಕ್ಯಾಮ್ರಾ ವರ್ಕ್ ಸ್ವಲ್ಪ ಡಲ್ ಆಯಿತು ಅಂತ ಅನಿಸ್ತದೆ. ಕ್ಯಾಮ್ರಾ ಸ್ವಲ್ಪ ಇನ್ನೂ ಚೆನ್ನಾಗಿ ಮಾಡ್ಬೋದಿತ್ತು, ಇನ್ನೂ ಚೆನ್ನಾಗಿ ತೋರಿಸ್ಬೋದಿತ್ತು ಅವರನ್ನು. ಉದಾಹರಣೆಗೆ ಅಲ್ಲಿ ಕೋಳಿಯ ಅಂಕ ಅಂತ ಹೇಳ್ತೀವಲ್ಲ, ಕೋಳಿ ಅಂಕವನ್ನು ಅವರು ತೋರಿಸ್ಬೇಕಿದ್ರೆ ಅಫ್ಕೋರ್ಸ್ ಅವರಿಗೆ ಕೋಳಿ ಅಂಕ ತೋರಿಸ್ಲಿಕ್ಕೆ ಆಗ್ತಿರ್ಲಿಲ್ಲ. ಬಹುಶಃ ಕೇಸ್ ಆಗ್ತಿತ್ತೇನೋ, ನನಗೆ ಗೊತ್ತಿಲ್ಲ. ಬಟ್ ಸ್ಟಿಲ್ ಆ ಜನರ ಎಕ್ಸ್ಪ್ರೆಷನಿಂದ ಕೋಳಿಯ ಅಂಕ ಹೇಗೆ ನಡೀತು, ಆ ಫೈಟ್ ಹೇಗೆ ನಡೀತು ಅಂತ ಅವರು ತೋರಿಸ್ಬೋದಿತ್ತು. ಅವರು ಕೇವಲ ಸ್ವರಾಜ್ ಶೆಟ್ಟಿ ಅವ್ರ ಮೇಲೇ ಫೋಕಸ್ ಮಾಡಿದರು. ಅಲ್ಲಿ 1-2 ಕಾಮಿಡಿ ಸೀನ್ಗಳಿದ್ದಾವೆ, ಬಟ್ ಕೋಳಿ ಅಂಕ ನಡಿಬೇಕಿದ್ರೆ ಸ್ವಲ್ಪ ಕಮ್ಮಿ ಆಯಿತು ಅಂತ ನಂಗೆ ಅನ್ನಿಸ್ತು. ಅದನ್ನು ಸ್ವಲ್ಪ ಚೆನ್ನಾಗಿ ಮಾಡ್ಬೋದಿತ್ತು, ಅದನ್ನು ಸ್ವಲ್ಪ ಇನ್ನೂ ಚೆನ್ನಾಗಿ ತೋರಿಸ್ಬೋದಿತ್ತು ಅಂತ ನಂಗೆ ಅನ್ನಿಸ್ತು. ಚಿತ್ರದ ಅತಿ ದೊಡ್ಡ ನೆಗೆಟಿವ್ ಪಾಯಿಂಟ್ ಇರುವಂಥದ್ದು ಪಾತ್ರಗಳ ಬರವಣಿಗೆಯಲ್ಲಿ. ಉದಾಹರಣೆಗೆ ಸ್ವರಾಜ್ ಶೆಟ್ಟರ ಪಾತ್ರ ಚಿಕ್ಕದಿನಲ್ಲಿ ಸಖತ್ ಬಡವರಾಗಿರ್ತಾರೆ ಅವರು. ಅಂದರೆ ಅವರ ಅಪ್ಪ ಕಾಯಿಲೆ ಬಂದು ಸತ್ತೋಗಿರ್ತಾರೆ, ಮನೆಯಲ್ಲಿ ಬುರುಡಿ ದೀಪ ಇರ್ತದೆ, ದೀಪದ ಎಣ್ಣೆಯಲ್ಲಿ ಹಚ್ಚಿರುವಂಥ ದೀಪ ಇರ್ತದೆ. ಸೊ ಅದನ್ನು ನೋಡಿದರೆ ಅವರು ಬಡವರು ಅಂತ ಅನ್ನಿಸ್ತದೆ. ಆದರೆ ಇಂಟರ್ವಲ್ ಬರುವ ಹೊತ್ತಿಗೆ ಅವರು ಒಂದು ಕೋಲದ ಊಟದ ಖರ್ಚನ್ನು ಭರಿಸುವಷ್ಟು ಶ್ರೀಮಂತರಾಗಿರ್ತಾರೆ. ಒಂದು ಚುನಾವಣೆ ನಿಂತಂಥ ಅಭ್ಯರ್ಥಿ ಅವರನ್ನು ನಂಬಿಕೊಂಡು ನಿನ್ನನ್ನು ನಂಬಿಕೊಂಡು ಚುನಾವಣೆಗೆ ನಿಂತಿದ್ದೇನಪ್ಪ ಅಂತ ಹೇಳುವಂಥ ಒಂದು ಸ್ಥಿತಿಯಲ್ಲಿರ್ತಾರೆ. ಆದರೆ ಆ ಮಟ್ಟಕ್ಕೆ ಅವರು ಹೇಗೆ ಬೆಳೆದರು ಅದನ್ನು ತೋರಿಸೋದಿಲ್ಲ. ಆ್ಯಕ್ಚುಲಿ ಸ್ವರಾಜ್ ಶೆಟ್ಟಿ ಈ ಚಿತ್ರದಲ್ಲಿ ಏನು ಕೆಲಸ ಮಾಡ್ತಾರೆ ಅನ್ನೋದನ್ನು ತೋರಿಸಲೇ ಇಲ್ಲ ಅವರು. ಇನ್ನೊಂದು ಕಡೆಗೆ ಹೇಳ್ತೇನೆ, ಇವರು ಚುನಾವಣೆಯ ಬ್ಯಾಕ್ಗ್ರೌಂಡ್ ಇಟ್ಟಿದ್ದಾರೆ. ಆ ಒಂದು ಟ್ರ್ಯಾಂಗಲ್ ಲವ್ ಸ್ಟೋರಿಗೆ ಚುನಾವಣೆಯ ಬ್ಯಾಕ್ಗ್ರೌಂಡ್ ಇಟ್ಟಿದ್ದಾರೆ. ಆದರೆ ಎಲ್ಲಿಯೂ ಕೂಡ ಚುನಾವಣೆ ಪ್ರಚಾರ ನಡೆಯೋದು ಕಾಣೋದೇ ಇಲ್ಲ ನಮ್ಮ ಕಣ್ಣಿಗೆ. ಇಂಟರ್ವಲ್ ಬರುವಾಗ JP ತಮಿಳ್ನಾಡು ಹಾಗೂ ಸ್ವರಾಜ್ ಶೆಟ್ಟಿ ಅವರು ರೈವಲ್ಸ್ ಅಂತ ತೋರಿಸಿದ್ದಾರೆ. ಇವರಿಬ್ಬರು ಮುಂದೆ ಹೋಗಿ ರೈವಲ್ಸ್ ಆಗ್ತಾರೆ ಅಂತ ತೋರಿಸ್ತಾರೆ. ಆದರೆ ಆ ರೈವಲ್ರಿಗೆ ಕಾರಣವೇ ಇಲ್ಲ, ಒಂದು ಲೇಯರ್ ಕ್ರಿಯೇಟ್ ಆಗೋದೇ ಇಲ್ಲ. ಅಂದರೆ ಅವ್ರು ತೋರಿಸಿದಾರಷ್ಟೇ ಇವರಿಬ್ಬರು ರೈವಲ್ಸ್ ಅಂತ. ಎಲ್ಲಿ ಕೂಡ ಆ ರೈವಲ್ರಿ ಅನ್ನೋರು ತೋರಿಸಿಯೇ ಇಲ್ಲ. ಕ್ಲೈಮ್ಯಾಕ್ಸ್ ಬರುವ ತನಕ, ಲಿಟ್ರಲಿ ಕ್ಲೈಮ್ಯಾಕ್ಸ್ ಬರೋ ತನಕ JP ತಮಿಳ್ನಾಡು ಮನೆಯಿಂದ ಹೊರಗೆ ಬರೋದಿಲ್ಲ. ಮನೆಯ ಒಳಗೇ ಅವ್ರದ್ದೆಲ್ಲ ದೃಶ್ಯಗಳಿರುವಂಥದ್ದು. ಒಂದು ಟೇಬಲ್ ಮೇಲೆ ಕೂತಿದ್ದಾರೆ. ಅಫ್ಕೋರ್ಸ್ ಆ ದೃಶ್ಯಗಳು ತುಂಬ ಚೆನ್ನಾಗಿದ್ದಾವೆ. ಹೊರಗಡೆಗೆ ನಡೀತಿರೋ ಹೊಡೆದಾಟಕ್ಕಿಂತ JP ತಮಿಳ್ನಾಡು ಬರೀ ಕಣ್ಣಲ್ಲೇ ಎಲ್ಲ ಕಂಟ್ರೋಲ್ ಮಾಡಿದ್ದಾರೆ. ಬಟ್ ಸ್ಟಿಲ್ ಅವ್ರ ಮನೆಯಿಂದ ಹೊರಗಡೆ 1-2 ದೃಶ್ಯ ಇಡ್ಬೋದಿತ್ತು. ಲೈಕ್ ಪಾತ್ರಗಳನ್ನ ಡೆವಲಪ್ ಮಾಡಿಯೇ ಇಲ್ಲ. ಕೇವಲ ರೈವಲ್ಸ್ ಅಂತ ಹೇಳಿದ ಕೂಡಲೇ ರೈವಲ್ರಿ ಕ್ರಿಯೇಟ್ ಆಗೋದೇ ಇಲ್ಲ. ಅಲ್ಲಿ ಲೈಕ್ ಒಂದು ರೈವಲ್ರಿ ಸೀನ್ ಬೇಕಿತ್ತು. ಜಸ್ಟ್ ಇಮ್ಯಾಜಿನ್ ಮಾಡಿ, ಚುನಾವಣೆಯ ಪ್ರಚಾರದ ಹೊತ್ತಿಗೆ ಸ್ವರಾಜ್ ಶೆಟ್ಟಿಯ ಬಣ ರಸ್ತೆಯ ಒಂದು ಕಡೆಯಿಂದ ಪ್ರಚಾರ ಮಾಡಿಕೊಳ್ತಾ ಬಂದಿದೆ, ಇನ್ನೊಂದು ಕಡೆಯಿಂದ JP ತಮಿಳ್ನಾಡು ಬಣ ಪ್ರಚಾರ ಮಾಡಿಕೊಳ್ತಾ ಬಂದಿದೆ. 2 ಬಣಗಳು ಎದುರು ಬದಲಾಗುತ್ತೆ, ಮಾತಿನ ಚಕಮಕಿ ಬೀಳುತ್ತೆ. ಒಂದು ಸಣ್ಣ ಮಾತಿನ ಚಕಮಕಿ, ಒಂದು ಸಣ್ಣ ಕಿತ್ತಾಟ, ದಟ್ ವುಡ್ ಬಿ ಗಿವ್ ಎ ಲೇಯರ್. ಆ ಒಂದು ರೈವಲ್ರಿಗೆ ಒಂದು ಲೇಯರ್ ಕ್ರಿಯೇಟ್ ಆಗಿರ್ತದೆ. ಇವರಿಬ್ಬರು ಮುಂಚಿಂದನೇ ರೈವಲ್ಸ್ ಅಂತ.
ಇವರಿಬ್ಬರ ನಡುವೆ ಒಂದು ರೈವಲ್ರಿ ಸೀನನ್ನು ಅವರು ಕ್ರಿಯೇಟ್ ಮಾಡಬೇಕಿತ್ತು, ಸೊ ದಟ್ ಕ್ಲೈಮ್ಯಾಕ್ಸಲ್ಲಿ ಬಂದು ಅದು ಕನೆಕ್ಟ್ ಆಗ್ತಿತ್ತು. ಇದೊಂಥರ ಏನಾಗಿದೆ ಅಂತ ಹೇಳಿದ್ರೆ, ಕಡಲೆಬೇಳೆ ಪಾಯಸ ಮಾಡಿದ್ದಾರೆ, ಕಡಲೆಬೇಳೆ ಸರಿಯಾಗಿ ಬೆಂದಿಲ್ಲ. ಈ ಟೋಟಲ್ ಚಿತ್ರದ ಮೂಲ ಇರೋದು ಏನಂದರೆ ರುಕ್ಮಿಣಿ, ಅನ್ನು ಮತ್ತು ಮಹೇಶ್ ನಡುವಿನ ಲವ್ ಸ್ಟೋರಿ, ಆ ಅನ್ನು ಮತ್ತು ಮಹೇಶ್ ನಡುವಿನ ರೈವಲ್ರಿ. ಈ ಕಡಲೆಬೇಳೆ ಪಾಯಸದಲ್ಲಿ ಕಡಲೆಬೇಳೆ ಅದೇ, ಆ ಕಡಲೆಬೇಳೆನೇ ಕರೆಕ್ಟಾಗಿ ಬೆಂದಿಲ್ಲ ಅಂತ ಹೇಳಿದರೆ ಪಾಯಸ ಹೇಗಾಗ್ತದೆ ಅಂತ ನಾನು ಹೇಗೆ ಅಂದರೆ ಅಷ್ಟಕ್ಕಷ್ಟೇ ಆಗ್ತದೆ ಅದು. ಇನ್ನೊಂದು ಕಡೆಗೆ ಬಂದರೆ ರಕ್ಷಿತಾನಂದನ ಕಥೆ ಇದೆ. ರಕ್ಷಿತಾನಂದ್ ಮತ್ತು ಮಂತ್ರದೇವತೆ, ಆ ಪೂರ್ವಾಭಾಸ, ಆ ಒಂದು ಕನಸು ನಿಜ, ಕಥೆನೋ ವಾಸ್ತವನೋ ಅನ್ನುವಂಥ ಒಂದು ಇದಿದೆಯಲ್ಲ, ಅದು ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ಅದು ಚೆನ್ನಾಗಿದೆ. ಅದರಲ್ಲಿ ಕೂಡ ಒಂದು ಪಾಯಿಂಟ್ ಏನಂದರೆ, ರಕ್ಷಿತಾನಂದ್ ದೇವರನ್ನು ನಂಬಲ್ಲ ಅನ್ನುವಂಥದ್ದು, ಅದನ್ನು ಅವರು ತೋರಿಸಿದ್ದಾರೆ. ಬಟ್ ಅದನ್ನು ತುಂಬ ಸಲ ಹೇಳಿದ್ರು ಅಂತ ಅನಿಸ್ತದೆ, 2-3 ಸಲ ಹೇಳಿದ್ರೆ ಅಷ್ಟೆಲ್ಲ ಬೇಡಿತ್ತು. ಒಂದೇ ಸಲ ಹೇಳಿ ಈ ಒಂದು ಪೂರ್ವಾಭಾಸದ ದೃಶ್ಯಗಳನ್ನು ಚೆನ್ನಾಗಿ ತೋರಿಸ್ಬೋದಿತ್ತು. ಆ್ಯಕ್ಚುಲಿ ಅದು ಚೆನ್ನಾಗಿದೆ. ಅದು ನನಗೆ ಹುಕ್ ಅಂತ ಅನಿಸ್ತು. ಫಸ್ಟ್ ಹಾಫಲ್ಲಿ ಆ ಪೂರ್ವಾಭಾಸದ ಸೀನ್ಗಳೇನೇನು ಬರ್ತಾವಲ್ಲ, ಕನೆಕ್ಟ್ ಆಗುತ್ತೆ. ಈ ಮನುಷ್ಯ ರೈಟರ್, ಇದರಲ್ಲಿ ಕತೆ ಯಾವುದು, ಅವನ ವಾಸ್ತವ ಯಾವುದು ಅನ್ನುವಂಥ ಒಂದು ಡೌಟ್ ಬರ್ಲಿಕ್ಕೆ ಶುರುವಾಗುತ್ತೆ. ಅಫ್ಕೋರ್ಸ್ ಎಂಡಲ್ಲಿ ಹೋಗಿ ದೇವರ ಒಂದು ಮಹಿಮೆ ಅದೆಲ್ಲ ತೋರಿಸ್ತಾರೆ. ಬಟ್ ಐ ಸ್ಟಿಲ್ ಥಿಂಕ್ ಇಟ್ಸ್ ಎ ಸೈಕೊಲಾಜಿಕಲ್ ಮೂವಿ, ಇಟ್ಸ್ ಎ ಸೈಕೊಲಾಜಿಕಲ್ ಥ್ರಿಲ್ಲರ್ ಮೂವಿ. ನನಗೆ ಅದೇ ಜಾಸ್ತಿ ಹಿಟ್ಟಾಗಿರುವಂಥದ್ದು. ಇದರಲ್ಲಿ ಕತೆ ಯಾವುದು, ನಿಜ ಯಾವುದು ಅನ್ನುವಂಥದ್ದು. ಅದು ತುಂಬ ತುಂಬ ಇಷ್ಟ ಆಯಿತು ನನಗದು. ಇನ್ನೊಂದು ಕಡೆಗೆ ಬಹುಶಃ JP ತಮಿಳ್ನಾಡು ಹಾಗೂ ಸ್ವರಾಜ್ ಶೆಟ್ಟಿ ಅವರ ಒಂದು ರೈವಲ್ರಿಯನ್ನು ಕರೆಕ್ಟಾಗಿ ಹುಕ್ ಮಾಡಿದ್ದಿದ್ರೆ ಈ ಕತೆ ನೆಕ್ಸ್ಟ್ ಲೆವೆಲ್ ಆಗಿರ್ತಿತ್ತು, ತುಂಬ ಚೆನ್ನಾಗಿ ಹೋಗಿರ್ತಿತ್ತು ಈ ಕತೆ. ಬಟ್ ಅವರು ಕರೆಕ್ಟಾಗಿ ಅದನ್ನು ಬೇಯಿಸಿಲ್ಲ. ಇನ್ನು ಚಿತ್ರದ ಕೊನೆಯ ಭಾಗ ತುಂಬ ಚೆನ್ನಾಗಿದೆ. ಲೈಕ್ ಇಟ್ ಗಿವ್ಸ್ ಪೀಸ್, ನಮಗೆ ಒಂಥರ ಸಮಾಧಾನ ಕೊಡ್ತದೆ. ಅದು ತುಂಬ ಚೆನ್ನಾಗಿದೆ. ಅಲ್ಲಿ ಎಂಡಲ್ಲಿ ಬರುವಂತಹ ಸ್ವರಾಜ್ ಶೆಟ್ಟಿ ಇದಾರಲ್ಲ, ಆ ರೋಲ್ ತುಂಬಾ ಚೆನ್ನಾಗಿದೆ. ಆ್ಯಸ್ ಎ ಒಂಥರ ಏಜ್ಡ್ ಆಗಿ ಬರ್ತಾರೆ ಅವರು. ಏಜ್ಡ್ ಆಗಿರುವಂಥ ಸೀನ್ ಇದೆಯಲ್ಲ, ಆ ಪಾರ್ಟ್ ಸ್ವಲ್ಪ ಸ್ಪಾಯ್ಲರ್ ಆಗ್ಬೋದೇನೋ, ಬಟ್ ಸ್ಟಿಲ್ ಆ ಪಾರ್ಟ್ ತುಂಬಾ ಚೆನ್ನಾಗಿದೆ. ಅದೊಂಥರ ಮನಸ್ಸಿಗೆ ಸಮಾಧಾನ ಕೊಡ್ತದೆ. ಒಟ್ಟಾರೆಯಾಗಿ ಹೇಳಬೇಕಂದ್ರೆ ಚಿತ್ರ ಚೆನ್ನಾಗಿದೆ, ಬಟ್ ಇನ್ನೂ ಚೆನ್ನಾಗಿ ಮಾಡ್ಬೋದಿತ್ತು. ಯಾಕಂದರೆ ಪೊಟೆನ್ಷಿಯಲ್ ಇತ್ತು ಈ ಚಿತ್ರದ, ಒಂದು ಸೈಕೊಲಾಜಿಕಲ್ ಥ್ರಿಲ್ಲರ್ ಆಗುವಂಥ ಪೊಟೆನ್ಷಿಯಲ್ ಇತ್ತು ಈ ಚಿತ್ರದಲ್ಲಿ. ಬಟ್ ಅಲ್ಲಿ ಅದು ಸ್ವಲ್ಪ ಕುಕ್ಕುಡಪ್ಪ ಆಗಿಲ್ಲ, ಸ್ವಲ್ಪ ಇನ್ನೂ ಚೆನ್ನಾಗಿ ಮಾಡ್ಬೋದಿತ್ತು. ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಇನ್ಮೇಲೆ ರೆಗ್ಯುಲರ್ ಆಗಿ ವಿಡಿಯೋ ಬರುತ್ತೆ. ಇಷ್ಟು ಹೇಳಿ ಇವತ್ತಿನ ದಿನಗೂಲಿ ಮುಗಿಸ್ತೇನೆ. ಟಾಟಾ.